ದಂಡನೆಯನ್ನು ನಿಗ್ರಹಿಸುತ್ತೆ ಇದು ಅಂತ ಎಲ್ಲ ಕಾನ್ಸೆಪ್ಟಲ್ಲಿ ಶಿಕ್ಷಣವನ್ನು ಹೆಸರು ನಿಲ್ಲಿಸಿದ್ವಿ ನಾವೀಗ. ಇವತ್ತು ಬಹಳ ಖುಷಿ, GPTR ಅವ್ರದ್ದು ಒಂದು ದಿವಸದ ಕಾರ್ಯಾಗಾರ ಇವತ್ತು. ಹೌದಲ್ವಾ? ಎಲ್ಲಿ ಇರ್ತದೆ ಅದು ವಿಜಯ್? ಇದು ಹೊಸದಾಗಿ ಮಾತ್ರ ಇಂಡಕ್ಷನ್ ಕೊಟ್ಟ ಮೇಲೆ ಒಂದು ಫೈನಲ್ ಆಗಿ ಎಲ್ಲ ಶಿಕ್ಷಕ ಬಂಧುಗಳೇ, ನಾಳೆಯ ವೃತ್ತಿಗೆ ಜಾಯಿನ್ ಆಗ್ತಾ ಇದ್ದೀನಿ ಅನ್ನೋವಾಗ ಏನೋ ಸಾಧಿಸಬೇಕು ಅನ್ನೋ ಆಸೆ, ಏನನ್ನೋ ಸಾಧಿಸ್ತೀನಿ ಅನ್ನೋ ಕಾನ್ಫಿಡೆನ್ಸು, ನಿಮ್ಮ ಕಣ್ಣುಗಳೊಳಗಿನ ಉತ್ಸಾಹ, ನಿಮ್ಮೊಳಗಿನ ಅಮಾಯಕತೆ, ನಿಮ್ಮೊಳಗಿನ ಆರೋಗ್ಯ, ನಿಮ್ಮೊಳಗಿನ ಉನ್ಮಾದ, ಆಹಾ ಮೈ ಡಿಯರ್ ಫ್ರೆಂಡ್ಸ್, ದುಡ್ಡು ಮಾಡಬೇಕು ಅಂತ ಯಾವತ್ತೂ ಹೊರಡಬೇಡಿ. ದುಡ್ಡು ಮಾಡ್ತೀನಿ ಅಂತ ಹೊರಟ್ರೆ ದುಡ್ಡು ಮಾಡ್ತೀರಾ ಅಷ್ಟೇ. ಹೆಸರು ಮಾಡ್ತೀನಿ ಅಂತ ಹೊರಟ್ರೆ ಹೆಸರು ಮಾಡ್ತೀರಾ ಅಷ್ಟೇ. ಕೆಲಸ ಮಾಡ್ತೀನಿ ಅಂತ ಹೊರಡಿ ಖಂಡಿತವಾಗ್ಲೂ ಕೂಡ ಯಶಸ್ಸು ಕಾಣ್ತೀರ. ಎಲ್ಲರಿಗಿಂತ ಭಿನ್ನವಾಗಿ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೊರಡಿ ನೀವು ಇಡೀ ಇಲಾಖೆ ಮಾಡಬೇಕಾಗಿರೋದು ಇದನ್ನೇ. ಅಮಿತಾಬ್ ಬಚ್ಚನ್ ನೋಡಿದಾಗ ನಿಮಗೆ ಆಶ್ಚರ್ಯ ಆಗ್ಬೋದು. SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ ನೋಡಿದಾಗ ದ ಗ್ರೇಟ್ ಸಿಂಗರ್ ಅಂತ ಅನ್ನಿಸ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದಾಗ ವಾವ್ ಅಪ್ರತಿಮ ಕಲಾವಿದ ಅಂತ ಅನ್ನಿಸ್ಬೋದು. SPB ಅವರ ಹಾಡನ್ನು ಕೇಳಿದಾಗ ಎಷ್ಟು ಚಂದದ ಕಂಠ ಅಂತೀರಾ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತೆರೆ ಮೇಲೆ ನೋಡಿದಾಗ ಆಹಾ ಇನ್ನೊಬ್ಬ ಕಲಾವಿದ ಹುಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತೀರ. ಆದರೆ SPB ಆಗೋಕ್ಕೆ ಅವರು ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ನೋದು ನಮಗೆಲ್ರಿಗೂ ಗೊತ್ತಾ. ಅಮಿತಾಬ್ ಬಚ್ಚನ್ನು ಒಂದು ಯಶಸ್ಸನ್ನು ಕಾಣೋದಕ್ಕೆ ಎಷ್ಟು ಶೆಡ್ಯೂಲ್ನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾ. ಹಾಗೆ ಡಾಕ್ಟರ್ ರಾಜ್, ಒಬ್ಬ ಮುತ್ತುರಾಜು ಡಾಕ್ಟರ್ ರಾಜ್ಕುಮಾರ್ ಆಗೋಕ್ಕೆ ಅವರ ಹಿಂದಿನ ಪರಿಶ್ರಮ ಎಷ್ಟು ಅಂತ ನಮಗೆಲ್ರಿಗೂ ಗೊತ್ತಾ. ಯಾವ ರಂಗದಲ್ಲೂ ಯಾವ ಕ್ಷೇತ್ರದಲ್ಲೂ ಕೂಡ 18 ತಾಸು ಕೆಲಸ ಮಾಡದೆ ಯಾರೂ ಕೂಡ ದೊಡ್ಡವರಾಗಿರಲ್ಲ ಸ್ನೇಹಿತರೆ. ಒಂದು ಚಿಕ್ಕ ಯಶಸ್ಸು ಕೂಡ ತುಂಬ ಹಾರ್ಡ್ ವರ್ಕ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಶಿಕ್ಷಕ ಅಥವಾ ಶಿಕ್ಷಕ ವೃತ್ತಿ ಅಂದರೆ ಸಾಮಾನ್ಯವಾದಂಥ ಪದ ಅಲ್ಲ. ಇದು ಒಂದು ಶಕ್ತಿ ಹಾಗೂ ಮನುಕುಲದ ಸಾರಥಿ ಅಂತಲೇ ನಾವು ಭಾವಿಸ್ಬೇಕು. ಈ ವೃತ್ತಿಗೆ ಬಂದಂಥ ನಾವೆಲ್ಲರೂ ಪುಣ್ಯವಂತರು. ಏಕೆಂದರೆ ಹಿರಿಯರು ಹೇಳ್ತಾರೆ, ಈ ವೃತ್ತಿ ಸಿಗೋದಕ್ಕೆ ತಪಸ್ಸಿನ ಫಲ ಇರಬೇಕು. ಇದೆಲ್ಲ ಒಂದು ಪೂರ್ವಜನ್ಮದ ಪುಣ್ಯದ ಸುಕೃತ ಅಂತಲೇ ಹೇಳ್ತಾರೆ. ನಿಜವಾಗ್ಲೂ ಕೂಡ ಇದೊಂದು ದೈವದ ಅನುಗ್ರಹ ಅಂತಲೇ ಭಾವಿಸೋಣ. ಈ ಫಲವನ್ನು ನಾವೆಲ್ಲರೂ ಇಂದು ಅನುಭವಿಸ್ತಾ ಇದ್ದೇವೆ. 40-50 ವರ್ಷಗಳ ಹಿಂದೆ ಶಿಕ್ಷಕನನ್ನು ಬಡಮೇಷ್ಟ್ರು ಅಂತ ಕರೀತಾ ಇದ್ದರು. ಯಾಕೆ ಅಂತಂದರೆ ಈ ವೃತ್ತಿಯಿಂದ ಬರ್ತಾ ಇದ್ದಂಥ ಸಂಭಾವನೆ ಕೂಡ ಅಷ್ಟಕ್ಕಷ್ಟೇ ಇರ್ತಿತ್ತು. ಇಂದು ಆ ಬಡ ಮೇಷ್ಟ್ರಾಗಿ ಗುರುತಿಸ್ಕೊಂಡಿದ್ದಾರೆ. ನಮ್ಮೆಲ್ಲರ ಆರ್ಥಿಕ ಪರಿಸ್ಥಿತಿ ಒಂದು ಮಟ್ಟಕ್ಕೆ ಸುಧಾರಿಸಿದ ಹಂತದಲ್ಲಿದೆ. ಈಗ ನಾವು ಯಾರೂ ಬಡಮೇಷ್ಟ್ರಲ್ಲ. ಇಂದಿನ ಸಮಾಜದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮ ಸ್ಥಾನ ಮಾನ ಎಲ್ಲ ಇದೆ. ಸಮಾಜವನ್ನು ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ನಮ್ಮ ಕೊಡುಗೆ ಮಹತ್ವದ್ದಾಗಿದೆ. ಶಾಲೆ ಮತ್ತು ತರಗತಿ ಕೋಣೆಯಲ್ಲಿ ನಮ್ಮೆಲ್ಲರ ಸಾಧನೆ ಎಲ್ಲರ ಕಣ್ಣನ್ನು ಕುಕ್ಕುವಂತಾಗಬೇಕು. ಈ ಸಾಧನೆ ಸುಮ್ಮನೆ ಸಿಗೋದಕ್ಕೆ ಸಾಧ್ಯವಿಲ್ಲ ಗೆಳೆಯರೆ. ಇದಕ್ಕಾಗಿ ನಾವು ಸಮಯವನ್ನು, ಕೌಶಲವನ್ನು, ನಮ್ಮ ಬೌದ್ಧಿಕತೆಯನ್ನು, ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಮ್ಮ ವೃತ್ತಿಗೋಸ್ಕರ ಮುಡಿಪಾಗಿಟ್ಟರೆ ಮಾತ್ರ ಉತ್ತಮ ಶಿಕ್ಷಕನಾಗಿ ದೇಶವನ್ನು ಕಟ್ಟುವಂಥ ಒಬ್ಬ ಸಾಧಕರಾಗಿ ನಾವು ಹೊರಹೊಮ್ಮೋದಕ್ಕೆ ಸಾಧ್ಯವಾಗುತ್ತೆ. ಈ ವೃತ್ತಿಯಲ್ಲಿ ಸಾಧನೆ ಮಾಡಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದಂಥ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರಂತಹ ಮಹಾತ್ಮರು ಕೂಡ ಇಂದಿಗೂ ನಮ್ಮೊಂದಿಗಿದ್ದಾರೆ.
ಇಂಥ ಮಹಾತ್ಮರ ಸಾಲಿನಲ್ಲಿ ನಾವೆಲ್ಲರೂ ಕೂಡ ನಿಲ್ಲಬಹುದು. ಬುನಾದಿ ಹಂತದ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಕೂಡ 3 ಹಂತಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ವಿ. ಖಂಡಿತವಾಗಿಯೂ ನಿಮ್ಮೆಲ್ಲರ ಭಾಗವಹಿಸುವಿಕೆ ಅದ್ಭುತವಾಗಿತ್ತು ಅಂತಂದರೆ ಅತಿಶಯೋಕ್ತಿ ಆಗಲಾರ್ದು, ಹಾಗೆ ಉತ್ಪ್ರೇಕ್ಷೆ ಕೂಡ ಆಗಲಾರ್ದು. ನಿಮ್ಮ ಸಮಯ ಪಾಲನೆ, ನಿಮ್ಮ ಸಮಯ ಪ್ರಜ್ಞೆ, ವಿಷಯವನ್ನು ಸ್ವೀಕರಿಸುವ ನಿಮ್ಮ ಮನೋಭಾವ, ಚಟುವಟಿಕೆಗಳಲ್ಲಿ ತಾವೆಲ್ಲರೂ ಭಾಗವಹಿಸ್ತಿದ್ದಂಥ ಪರಿ, ತಾವು ಮಂಡಿಸಿದಂಥ ವರದಿಗಳು, ಪೋಸ್ಟರ್ಗಳು, ಪ್ರಯೋಗಗಳು, ಮಾಡ್ಯೂಲ್ಗಳು ಇವೆಲ್ಲವೂ ಈಗಲೂ ಕಣ್ಣ ಮುಂದೆ ಹಾಗೆ ಸುಳಿದು ಹೋಗುತ್ತವೆ. ನಿಮ್ಮೆಲ್ಲರಲ್ಲೂ ಒಂದು ಅದ್ಭುತ ಶಕ್ತಿ ಅಡಗಿರೋದನ್ನು ತಾವೆಲ್ಲರೂ ಕೂಡ ಕಾರ್ಯಾಗಾರದಲ್ಲಿ ತೋರಿಸಿದ್ದೀರಿ. ನಮ್ಮೆಲ್ಲರ ವೃತ್ತಿ ಬದುಕು ಸಾಧನೆಯ ಶಿಖರದ ಕಡೆಗೆ ಸಾಗಲಿ ಅನ್ನೋಂಥದ್ದು ಇಲಾಖೆಯ ಆಶಯ ಕೂಡ ಆಗಿದೆ, ಕಳಕಳಿ ಕೂಡ ಆಗಿದೆ. ಶಿಕ್ಷಣ ಇಲಾಖೆಗೆ ಸಾಕಷ್ಟು NGOಗಳು ಕೂಡ ನೆರವನ್ನು ನೀಡ್ತಾ ಬಂದಿದ್ದಾರೆ. ಇದನ್ನು ನೀವೆಲ್ಲರೂ ಕೂಡ ಮನಗಂಡಿದ್ದೀರಿ. ಈ ಎಲ್ಲರ ನೆರವನ್ನು, ಸಹಕಾರವನ್ನು ಪಡ್ಕೊಂಡು ಇವುಗಳನ್ನು ನಮ್ಮ ಸಾಧನೆಗೆ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳೋಣ. ಅದರಲ್ಲೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಶಿಕ್ಷಕರ ಬಲವರ್ಧನೆಗೆ ಇಲಾಖೆಗೆ ಬಹಳ ಹತ್ತಿರದಿಂದ ನೆರವನ್ನು ಮತ್ತು ಸಹಕಾರವನ್ನು ನೀಡ್ತಾ ಬಂದಿದೆ. ಇದನ್ನು ತಾವು ಕೂಡ ನೋಡ್ತಾ ಇದ್ದೀರಿ. ಇಲಾಖೆಯ ಪರವಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ನಿಮ್ಮೆಲ್ಲರ ಧನ್ಯವಾದಗಳನ್ನು ಸಲ್ಲಿಸೋಣ. ಬುನಾದಿ ಹಂತದ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಹಾಗೂ ಈ ಕಾರ್ಯಾಗಾರದಿಂದ ನಾವು ಸಾಕಷ್ಟು ಅಂಶಗಳನ್ನು ವೃತ್ತಿಗೆ ಅಳವಡಿಸ್ಕೊಂಡಿದ್ದೇವೆ. ಮುಂದೆ ಬರುವಂಥ ಕೆಲವಷ್ಟು ಶೈಕ್ಷಣಿಕ ಕಾರ್ಯಾಗಾರಗಳನ್ನು ನಮ್ಮ ವೃತ್ತಿ ಬದುಕಿಗೆ ಸಿಕ್ಕ ಅಸ್ತ್ರಗಳನ್ನಾಗಿ ಬಳಸಿಕೊಳ್ಳೋಣ ಅನ್ನುವ ಕಿವಿ ಮಾತು ನಂದಾಗಿದೆ ಸ್ನೇಹಿತರೆ. ಹಾಗೆ ನಮ್ಮ ತಾಲೂಕಿನಲ್ಲಿ ನಡೆದಂಥ ಪದವೀಧರ ಶಿಕ್ಷಕರ ಕಾರ್ಯಾಗಾರ ಬಹಳ ಯಶಸ್ವಿಯಾಗಿ ನಡೆದಿದೆ ಅನ್ನೋದು ಡಯಟ್ ಆದಿಯಾಗಿ ಬೇರೆ ಬೇರೆ ನಮ್ಮ ನೆರೆಹೊರೆಯ ತಾಲೂಕುಗಳಲ್ಲೂ ಕೂಡ ಸುದ್ದಿಯಾಗಿರೋದು ನಿಮಗೆಲ್ರಿಗೂ ಗೊತ್ತಿದೆ. ಈ ಕಾರ್ಯಾಗಾರ ಯಶಸ್ವಿಯಾಗೋದಕ್ಕೆ ಪ್ರಮುಖ ಕಾರಣಕರ್ತರು, ಕ್ರಿಯಾಶೀಲರು, ಪ್ರಾಮಾಣಿಕರು ಆದಂಥ ಶ್ರೀಯುತ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಯೋಗೇಶ್ ಸರ್ ಅವರು. ಈ ಮೂಲಕ ಅವ್ರಿಗೊಂದು ದೊಡ್ಡ ಚಪ್ಪಾಳೆಯನ್ನು ಸಲ್ಲಿಸೋಣ. ಹಾಗೆ ಜೊತೆಗೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಸಾಗ್ತಾ ಇರುವಂಥ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಹಾಗೆ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದಂಥ ಎಲ್ಲ ಸ್ನೇಹಿತರು, ECOರವರು, BRPರವರು, CRP ಸ್ನೇಹಿತರು ಎಲ್ಲರೂ ಸಹ ಈ ಕಾರ್ಯಾಗಾರದ ಯಶಸ್ಸಿಗೆ ಕಾರಣೀಭೂತರಾಗಿದ್ದೀರಿ. ತಮ್ಮೆಲ್ಲರಿಗೂ ಇಲಾಖೆಯ ಪರವಾಗಿ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ನನ್ನ ನಮಸ್ಕಾರಗಳು.